ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ವೀಕ್ಷಕರೇ. ನಿಮಗೂ ಕೂಡ ತುಂಬಾ ಬಿಳಿ ಕೂದಲು ಸಮಸ್ಯೆ ಕಾಡ್ತಾ ಇದೆಯಾ? ನೀವು ಎಷ್ಟೇ ಒಂದು ಪ್ರಯತ್ನ ಪಟ್ಟರು ಇದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ಕೆಮಿಕಲ್ನ ಬಳಸೋ ಬದಲು ಈ ಥರ ಒಮ್ಮೆ ಮಾಡಿ ನೋಡಿ. ಯಾಕಂದರೆ ನಮ್ಮ ಕೂದಲಿಗೆ ಕೆಮಿಕಲಿಂದ ಭಾಳಷ್ಟು ಸೈಡ್ ಎಫೆಕ್ಟ್ ಆಗುತ್ತೆ, ಭಾಳಷ್ಟು ಹಾನಿ ಆಗುತ್ತೆ ವೀಕ್ಷಕರೇ. ಹಾಗಾಗಿ ಮನೆಮದ್ದನ್ನು ಮಾಡಿಕೊಂಡು, ಹೋಮ್ ರೆಮಿಡೀಸ್ನ ಮಾಡಿಕೊಂಡು, ಹೇರ್ ಡೈನ ಮಾಡಿಕೊಂಡು ಯಾವ ರೀತಿಯಾಗಿ ನಾವು ಮನೆಯಲ್ಲಿ ನಮ್ಮ ಕೂದಲವನ್ನು ನೈಸರ್ಗಿಕವಾಗಿ ಕಪ್ಪು ಮಾಡ್ಕೊಳ್ಳೋದಂತ ಈ ಒಂದು ವಿಡಿಯೋದಲ್ಲಿ ನಿಮ್ಮನ್ನು ತಿಳಿಸ್ಕೊಡ್ತೀನಿ ವೀಕ್ಷಕರೇ. ವಿಡಿಯೋ ಇಷ್ಟ ಆದರೆ ಈ ಒಂದು ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತಡ ಮಾಡದೆ ಬನ್ನಿ ನೋಡೋಣ ಇವತ್ತಿನ ನ್ಯಾಚುರಲ್ ಆದಂಥ ಒಂದು ರೆಮಿಡಿ ಏನಂತ. ಸೊ ಈ ಒಂದು ರೆಮಿಡಿನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಮೊದಲು ನೋಡಿ, ನಾನು ಬೀಟ್ರೂಟ್ನ ಸೊಪ್ಪೆ ತಗೊಂಡು ಈ ಥರ ಸ್ವಚ್ಛವಾಗಿ ತೊಳ್ಕೊಂಡಿದ್ದೀನಿ. ಆಮೇಲೆ ಹಾಫಷ್ಟು ಆಲೂಗಡ್ಡೆ ಜೊತೆಗೆ ಒಂದು ಹಾಫಷ್ಟು ಲಿಂಬೆಹಣ್ಣು. ಇವಾಗ ಈ ಒಂದು ಬೀಟ್ರೂಟ್ನ ಸಣ್ಣ ಸಣ್ಣ ಪೀಸಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಇದನ್ನು ಗ್ರೇಟ್ ಕೂಡ ಮಾಡ್ಕೊಳ್ಬೋದು. ಆದರೆ ಇದು ನಮಗೆ ಈ ಥರ ಮಾಡಿಕೊಂಡ್ರೂ ಕೂಡ ಏನೂ ಒಂದು ಪ್ರಾಬ್ಲಮ್ ಆಗೋದಿಲ್ಲ. ಹಾಗಾಗಿ ಅದನ್ನು ಈ ರೀತಿಯಾಗಿ ಪೀಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ ವೀಕ್ಷಕರೇ. ಕೆಮಿಕಲ್ನ ನೀವು ಎಷ್ಟೇ ಒಂದು ಬಳಸಿದ್ರು ಈ ಥರ ಒಂದು ನಿಮಗೆ ರಿಸಲ್ಟ್ ಸಿಗೋದಿಲ್ಲ ವೀಕ್ಷಕರೇ. ಯಾಕಂದರೆ ನ್ಯಾಚುರಲ್ ಆಗಿರುವಂಥ ವಸ್ತು ನ್ಯಾಚುರಲ್ ಆಗಿ ಇರ್ತವೆ ಹಾಗೂ ಎಫೆಕ್ಟಿವ್ ಕೂಡ ಇರುತ್ತವೆ. ಹಾಗಾಗಿ ನಾವು ಎಷ್ಟಾದಷ್ಟು ಆಯುರ್ವೇದಿಕ ವಸ್ತುಗಳನ್ನು ನಮ್ಮ ಒಂದು ಜೀವನದಲ್ಲಿ ಆಗಲಿ, ತಿನ್ನೋದಲ್ಲಾಗಲಿ, ಹಚ್ಕೊಳ್ಳೋದ್ರಲ್ಲಿ ಯೂಸ್ ಮಾಡ್ತಾ ಇರಬೇಕು. ಅಂದರೆ ಇದು ಭಾಳಷ್ಟು ಚೆನ್ನಾಗಿ ನಮ್ಮನ್ನು ರಿಸಲ್ಟು ಕೊಡುತ್ತವೆ. ಜೊತೆಗೆ ಹಾಫಷ್ಟು ಲಿಂಬೆಹಣ್ಣು ತೊಗೊಂಡಿದ್ದಾರಲ್ಲ ಅದನ್ನು ಕೂಡ ಇದರಲ್ಲಿ ಸೇರಿಸ್ಕೊತಾನಿದ್ದೀನಿ. ಇವಾಗ ನೆಕ್ಸ್ಟ್ ಪ್ರಾಸೆಸ್ ಇಲ್ಲಿ ನೋಡಿ, ಒಂದು ಕಬ್ಬಿಣದ ಬಾಳಿಗೆಯನ್ನು ತೊಗೊಂಡಿದ್ದೀನಿ. ಅದರಲ್ಲಿ ಒಂದು ಫುಲ್ ಚಿಕ್ಕ ಲೋಟದಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನೀವಿಲ್ಲಿ ಕ್ವಾಂಟಿಟಿನ ನಿಮ್ಮ ಕೂದಲಿನ ಪ್ರಕಾರ ಕಡಿಮೆ ಹೆಚ್ಚು ಮಾಡ್ಕೊಳ್ಬಹುದು. ಸೊ ನೀರನ್ನು ಹಾಕಿ ಸ್ವಲ್ಪ ಬಿಸಿ ಆಗಕ್ಕೆ ಇಟ್ಟಿದ್ದೀನಿ. ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಬೀಟ್ರೂಟು, ಆಲೂಗಡ್ಡೆ ಹಾಗೂ ಲಿಂಬೆ ಹಣ್ಣನ್ನು ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ ವೀಕ್ಷಕರೇ. ಮೂರು ಕೂಡ ಭಾಳಷ್ಟು ಪವರ್ಫುಲ್ ಆದಂಥ ಇಂಗ್ರೀಡಿಯೆಂಟ್ಸ್ ಇದೆ. ಬೀಟ್ರಂತೂ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಂತ ನಿಮ್ಗೆ ಗೊತ್ತಿದೆ. ಹಾಗೂ ಕೂದಲನ್ನ ನೈಸರ್ಗಿಕವಾಗಿ ಕಲರ್ ಕೊಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಜೊತೆಗೆ ಆಲೂಗಡ್ಡೆಲಿ ಸಲ್ಫರ್ ಇರೋದ್ರಿಂದ ಇದು ನಮ್ಮ ಕೂದಲನ್ನು ಕಪ್ಪು ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೂ ಲಿಂಬೆ ಹಣ್ಣಂತೂ ನಿಮಗೆ ಗೊತ್ತಿದೆ, ವೈಟಮಿನ್ ಸಿ ಇರುತ್ತೆ. ಇದು ಎಷ್ಟೇ ಒಂದು ಹೊಟ್ಟಿನ ಸಮಸ್ಯೆ ಇರಲಿ ಅಥವಾ ಕೂದಲನ್ನ ಸಾಫ್ಟ್ ಸಿಲ್ಕಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಒಂದು 4 ರಿಂದ 5 ಕರಿ ಲೀವ್ಸ್ ಕೂಡ ಹಾಕ್ಕೊಂಡಿದ್ದೀನಿ. ಅಂದರೆ ಕರಿಬೇವನ್ನು ಕೂಡ, ಅಂದರೆ ಪ್ರೀಮೆಚೂರ್ ಗರೆಯನ್ನು ತಡೆಯುವಂಥ ಶಕ್ತಿ ಕರಿಬೇವಿನಲ್ಲಿ ಇರುತ್ತೆ. ಹಾಗಾಗಿ ಅದನ್ನು ಕೂಡ ಇಲ್ಲಿ ನಾನು ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ 1-2 ರಿಂದ 3 ನಿಮಿಷಗಳ ಕಾಲ ಕುದಿಸ್ಕೊಳ್ಬೇಕು ವೀಕ್ಷಕರೇ. ನಾನೇನು ಒಂದು ಚಿಕ್ಕ ಲೋಟದಷ್ಟು ನೀರು ಹಾಕಿದ್ದೀನಲ್ಲ, ಅದು ಸ್ವಲ್ಪ ಕಡಿಮೆ ಆಗಬೇಕು. ಹಾಕಿರೋ ಇಂಗ್ರೀಡಿಯೆಂಟ್ಸ್ ತಮ್ಮ ಒಂದು ಪ್ರಾಪರ್ಟೀಸ್, ಪೋಷಕಾಂಶವನ್ನು ಈ ಒಂದು ನೀರಲ್ಲಿ ಬಿಡುಗಡೆ ಮಾಡಬೇಕು. ಅಲ್ಲಿವರೆಗೂ ಇದನ್ನು ಹೀಗೆ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಬಾಯ್ಲ್ ಮಾಡ್ತಾ ಹೋಗಬೇಕು ವೀಕ್ಷಕರೇ, ಅಂದರೆ ಕುದಿಸ್ಕೊಳ್ಬೇಕು. ಸೊ ನೋಡಿ, ಈ ಥರ ನ್ಯಾಚುರಲ್ ಆದಂಥ ರೆಮಿಡೀಸ್ ಅಪ್ಲೈ ಮಾಡಿಕೊಂಡ್ರೆ ನಮ್ಮ ಕೂದಲ ಆರೈಕೆಗೆ ಯಾವುದೇ ಒಂದು ಹಾನಿ ಆಗೋದಿಲ್ಲ. ಹೊರತು ನಮ್ಮ ಕೂದಲು ಒಂದು ಒಳ್ಳೆ ಸ್ಟೇಜಲ್ಲಿ ಇರುತ್ತವೆ. ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲಿ ನಾವು ಕಾಣೋದು ಇಲ್ಲ. ಹಾಗೂ ಇದರಲ್ಲಿ ಜಾಸ್ತಿ ಹಣ ಕೂಡ ಖರ್ಚಾಗೋದಿಲ್ಲ. ನೋಡಿ, ಪ್ರತಿಯೊಂದು ವಸ್ತು ನಮ್ಮ ಅಡುಗೆ ಮನೆಯಲ್ಲಿ ಇದ್ದಿರುತ್ತೆ. ಅಷ್ಟು ಒಂದು ಕಾಮನ್ ಆದ ಇಂಗ್ರೀಡಿಯೆಂಟ್ಸ್ ಇಲ್ಲಿ ನಾನು ಬಳಸ್ತಾ ಇದ್ದೀನಿ. ನೀವು ಕೂಡ ಈ ಥರ ಒಮ್ಮೆ ಮಾಡಿ ನೋಡಿ ವೀಕ್ಷಕರೇ. ಎಷ್ಟೇ ಒಂದು ಬಿಳಿ ಕೂದಲು ಸಮಸ್ಯೆ ಇದ್ದರೆ ಇದರಿಂದ ನೀವು ಪರಿಹಾರನ ಪಡ್ಕೊಳ್ಬಹುದು. ಸೊ ನೋಡಿ, ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಇಲ್ಲಿ ನೀವು ನೋಡ್ಕೊಳ್ಬಹುದು. ಹಾಕಿರುವಂಥ ಪ್ರತಿಯೊಂದು ವಸ್ತು ತಮ್ಮ ಪ್ರಾಪರ್ಟೀಸ್ನ ಈ ಒಂದು ನೀರಲ್ಲಿ ಬಿಡುಗಡೆ ಮಾಡ್ತಾ ಇದೆ. ಇವಾಗ ನೋಡಿ, ಸ್ವಲ್ಪ ನೀರಿನ ಅಂಶ ಕಡಿಮೆ ಆಗುವುದೇ. ಸೊ ಈ ಥರ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ವೀಕ್ಷಕರೇ. ಈ ಒಂದು ಸ್ಟೇಜ್ಗೆ ಏನು ಮಾಡಬೇಕಂದ್ರೆ, ಗ್ಯಾಸಿನ ಫ್ಲೇಮ್ನ ಇವಾಗ ನಾನು ವೀಕ್ಷಕರೇ ಆಫ್ ಮಾಡ್ಕೋತೀನಿ. ಇಲ್ಲಿ ಆಫ್ ಮಾಡ್ಕೊಂಡಿದ್ಮೇಲೆ ಇದನ್ನು ಯಾವ ರೀತಿಯಾಗಿ ನಾವು ಡೈ ಪ್ರಿಪೇರ್ ಮಾಡ್ಕೊಳ್ಳೋದಂತ ನಿಮ್ಮನ್ನು ಮುಂದೆ ಹೇಳ್ಕೊಡ್ತೀನಿ. ಸೊ ಹಾಗಾಗಿ ಸ್ಕಿಪ್ ಮಾಡಿದೆ, ಸ್ವಲ್ಪ ಕೂಡ ಸ್ಕಿಪ್ ಮಾಡಿದೆ. ವಿಡಿಯೋ ಪೂರ್ತಿಯಾಗಿ ಕೊನೆವರೆಗೂ ನೋಡಿ, ಅಂದರೆ ನಿಮಗೆ ಅರ್ಥ ಆಗುತ್ತೆ ವೀಕ್ಷಕರೇ. ಸೊ ನೋಡಿ, ಇವಾಗ ಇದು ಕುದೀತಾ ಇದೆ. ಇವಾಗ ಇದನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಸೊ ಇಂಥ ಒಂದು ನ್ಯಾಚುರಲ್ ಆದಂಥ ರೆಮಿಡಿ ನೀವು ಟ್ರೈ ಮಾಡಲೇಬೇಕು. ಯಾಕಂದರೆ ಅಷ್ಟೊಂದು ಪವರ್ಫುಲ್ ಆಗಿದ್ದು ಕೆಲಸವನ್ನು ಮಾಡುತ್ತೆ. ಬಿಳಿ ಕೂದಲು ಸಮಸ್ಯೆಗಂತೂ ಒಂದು ಭಾಳಷ್ಟು ನ್ಯಾಚುರಲ್ ವೇನಲ್ಲಿ ಇದು ಹೆಲ್ಪ್ ಮಾಡುತ್ತೆ. ಕೂದಲು ಎಷ್ಟೇ ಬಿಳಿಯಾಗಿರಲಿ ಕಪ್ಪು ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಕೂದಲನ್ನ ಸ್ಟ್ರಾಂಗ್ ಮಾಡೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ವೀಕ್ಷಕರೇ. ಸೊ ನೋಡಿ, ಇವಾಗ ಇದು ಅಂತೂ ರೆಡಿ ಆಗಿಬಿಟ್ಟಿದೆ. ಗ್ಯಾಸಿನ ಫ್ಲೇಮ್ನ ಆಫ್ ಮಾಡ್ಕೋತೀನಿ. ಆಫ್ ಮಾಡಿಕೊಂಡು ನೆಕ್ಸ್ಟ್ ವೀಕ್ಷಕರೇ, ಇಲ್ಲಿ ನಾನು
ಒಂದು ಬೌಲ್ ತೊಗೊಂಡಿದ್ದೀನಿ ಹಾಗೂ ಜಾರೆ ಕೂಡ ತೊಗೊಂಡಿದ್ದೀನಿ. ಇವಾಗ ಈ ಒಂದು ಕುದಿಸ್ಕೊಂಡಿರೋ ಅಂಥ ಮ್ಯಾಜಿಕಲ್ ಸೀರಮ್ ಅಥವಾ ಟಾನಿಕ್ನ ನಾನಿಲ್ಲಿ ಸೋರಿಸ್ಕೊತಾ ಇದ್ದೀನಿ. ಯಾವ ರೀತಿಯಾಗಿ ರೆಡಿಯಾಗಿದೆ ಅಂತ ಇಲ್ಲಿ ನೀವು ನೋಡ್ಕೊಳ್ಬಹುದು. ಸೊ ಇದನ್ನು ಬಳಸ್ಕೊಂಡು ಇವಾಗ ನಮ್ಮ ಕೂದಲನ್ನ ಹೇಗೆ ಕಪ್ಪು ಮಾಡ್ಕೊಳ್ಳೋದಂತ ನಿಮಗೆ ಕೂಡ ತೋರಿಸ್ತೀನಿ. ಇದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಕೂದಲು ಅಂದರೆ ಬ್ರೌನ್ ಆಗೋದಿಲ್ಲ ಹೊರತು ಕಪ್ಪಾಗುತ್ತೆ. ಅದು ಯಾವ ರೀತಿ ಅಂತ ಬನ್ನಿ ನೋಡ್ಕೊಳ್ಳೋಣ. ಇಲ್ಲಿ ನೋಡಿ ಒಂದು ನೆಕ್ಸ್ಟ್ ಬೌಲ್ ತೊಗೊಂಡಿದ್ದೀನಿ. ಬೌಲನ್ನು ತೊಗೊಂಡು ಇವಾಗ ಅದರಲ್ಲಿ ಏನೇನೆಲ್ಲ ಆ್ಯಡ್ ಮಾಡ್ಕೋತೀನಿ ಅಂತ ನೀವು ಕೂಡ ನೋಡ್ಕೊಂಡು ಹೋಗಿ ವೀಕ್ಷಕರೇ. ಸೊ ಮೊದಲು ಇಲ್ಲಿ ನಾನು ತೊಗೊಂಡಿರೋ ಅಂಥದ್ದು ವೀಕ್ಷಕರೇ ಇಂಡಿಗೋ ಪೌಡರ್. ಕೂದಲನ್ನ ಇನ್ಸ್ಟೆಂಟಾಗಿ ಕಪ್ಪು ಮಾಡೋದಂದರೆ ಇದನ್ನು ಬಳಸಲೇಬೇಕು. ಅಷ್ಟೊಂದು ಪವರ್ಫುಲ್ ಆಗಿದ್ದು ಕೆಲಸವನ್ನು ಮಾಡುತ್ತೆ. ಹಾಗಾಗಿ 2 ಸ್ಪೂನಷ್ಟು ಇಲ್ಲಿ ನಾನು ಇಂಡಿಗೋ ಪೌಡರ್ನ ತೊಗೊಂಡಿದ್ದೀನಿ ವೀಕ್ಷಕರೇ. ಆಮೇಲೆ 1 ಸ್ಪೂನಷ್ಟು ಕಲೋಂಜಿ ಪುಡಿನ ತೊಗೊಂಡಿದ್ದೀನಿ. ನಿಮ್ಮೆಲ್ಲರಿಗೆ ಗೊತ್ತಿದೆ ಕಲೋಂಜಿ ಪುಡಿ ನಮ್ಮ ಕೂದಲು ಆರೈಕೆಗೆ ಎಷ್ಟು ಒಳ್ಳೆಯದು. ಕೂದಲು ಎಷ್ಟೇ ಬಿಳಿಯಾಗಿರಲಿ ಇದರಿಂದ ಕಪ್ಪಾಗುತ್ತೆ. ಆಮೇಲೆ ವೀಕ್ಷಕರೇ ನಾನಿಲ್ಲಿ ತೊಗೊಂಡಿರೋ ಅಂಥದ್ದು ಏನಪ್ಪ ಅಂದರೆ ಇಲ್ಲಿ ನಾನು ಜಟಾಮಾಸಿ ಅಂತ ಒಂದು ಪುಡಿ ಸಿಗುತ್ತೆ ವೀಕ್ಷಕರೇ ಆಯುರ್ವೇದಿಕ್ ಶಾಪ್ನಲ್ಲಿ. ಅದನ್ನು ಹಾಕೋತಾ ಇದ್ದೀನಿ. 3ಗಳನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಿಮ್ಮ ಹತ್ರ ಜಟಾಮಾಸಿ ಇಲ್ಲ ಅಂದರೆ ನೀವು ಇಲ್ಲಿ ಆಮ್ಲ ಪುಡಿ ಕೂಡ ಯೂಸ್ ಮಾಡ್ಕೋಬೋದು ವೀಕ್ಷಕರೇ ಇದರಿಂದಾಗಿ. ಸೊ ನೋಡಿ ಇವಾಗ 3 ಪುಡಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನಾವು ರೆಡಿ ಮಾಡ್ಕೊಂಡಿರೋಂಥ ಈ ಒಂದು ಡಿಕಾಷನ್ನ ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಹೋಗಬೇಕು ವೀಕ್ಷಕರೇ. ಇಂಡಿಗೋ ಪೌಡರ್ ಇನ್ಸ್ಟೆಂಟಾಗಿ ಕಪ್ಪಾಗುತ್ತೆ ವೀಕ್ಷಕರೇ. ನೀವು ಒಮ್ಮೆ ಮಾಡಿ ನೋಡಿ ಅಂದರೆ ಆಶ್ಚರ್ಯ ಪಡ್ಕೋತೀರ. ಸೊ ನೋಡಿ ಇವಾಗ ನಾನು ಇಂಡಿಗೋ ಪೌಡ್ರ್ ಹಾಕಿದ್ದೀನಿ, ಕಲೋಂಜಿ ಪುಡಿ ಹಾಗೂ ಜಟಾಮಾಸಿ ಹಾಕಿದ್ದೀನಿ. ಎಷ್ಟು ಇನ್ಸ್ಟೆಂಟಾಗಿ ಕಪ್ಪು ಬಣ್ಣ ಇಲ್ಲಿ ಬಂದಿದೆ ಅಂತ ನೀವು ಕೂಡ ನೋಡ್ಕೊಳ್ಳಿ. ಸೊ ಇದನ್ನು ಅಪ್ಲೈ ಮಾಡಿಕೊಂಡು ಅರ್ಧ ಗಂಟೆಗಳ ಕಾಲ ನಿಮ್ಮ ತಲೆ ಮೇಲೆ ಹಾಗೆ ಬಿಟ್ಟುಬಿಡಿ. ಆಮೇಲೆ ನಾರ್ಮಲ್ ವಾಟರಿಂದ ತಲೆ ಸ್ನಾನವನ್ನು ಮಾಡಿ. ವಾರದಲ್ಲಿ ಈ ಥರ 2 ಸಲ ಮಾಡ್ತಾ ಬನ್ನಿ. ಹಚ್ಕೊಂಡು ಅರ್ಧ ಗಂಟೆಗಳ ಕಾಲ ಇಟ್ಕೊಂಡು ತಲೆ ಸ್ನಾನವನ್ನು ಮಾಡ್ಕೊಳ್ಳಿ. ಎಷ್ಟೇ ಒಂದು ಬಿಳಿ ಕೂದಲು ಸಮಸ್ಯೆ ಇದ್ದರೆ ಕಡಿಮೆ ಆಗುತ್ತೆ. ಧನ್ಯವಾದಗಳು.